ಸರ್, ಕೆಳಗಿನ ಮನೆ ಅಡ್ಡೇರಿ ಗ್ರಾಮದಲ್ಲಿ 8ನೇ ಸರ್ವೆ ನಂಬರ್ ಜಾಗದಲ್ಲಿ ನಾವು ಸುಮಾರು ವರ್ಷದಿಂದ ಕೃಷಿ ಮಾಡ್ಕೊಂಡು ಬಂದಿರ್ತೀವಿ. ಈ ವರ್ಷ ಟ್ರೆಂಚ್ ಹೊಡೆದು ಅಡಿಕೆ ಸಸಿ, ಬಾಳೆ ಸಸಿ ಎಲ್ಲ ಹಾಕಿರ್ತೀವಿ. ಅದನ್ನು ನಿನ್ನೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಬಂದು ಅಷ್ಟು ಸಸಿ, ಬಾಳೆ ಸಸಿ, ಅಡಿಕೆ ಸಸಿ ಎಲ್ಲ ಕಿತ್ತಾಕಿ, ಬೇಲೆ ಎಲ್ಲ ಕಿತ್ತಾಕಿ ಅಷ್ಟು ಸರ್ವನಾಶ ಮಾಡಿದ್ದಾರೆ. ಭಾರತ್ ಮಾತಾ ಕಿ ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಭ್ರಷ್ಟ ಅರಣ್ಯಾಧಿಕಾರಿಗಳಿಗೆ, ರೈತರ ಮೇಲೆ ದೌರ್ಜನ್ಯ ನಡೆಸಿದ ಭ್ರಷ್ಟ ಅರಣ್ಯಾಧಿಕಾರಿಗಳಿಗೆ ಒಂದು ಕಡೆಗೂ ಜಾಗ ಮಾಡ್ಕೊಂಡಿದ್ದಾರೆ. ಸುತ್ತ ಎಲ್ಲದೂ ಸಹಿತ ವ್ಯವಸಾಯ ಮಾಡ್ಕೊಂಡಿರ್ತಕ್ಕಂಥ ಭೂಮಿ ಎಲ್ಲ ತೋಟ ಹಾಕೊಂಡಿದ್ದಾರೆ, ಜಮೀನು ಮಾಡ್ಕೊಂಡಿದ್ದಾರೆ, ಗದ್ದೆ ಮಾಡ್ಕೊಂಡಿದ್ದಾರೆ, ಹಣ್ಣಿನ ಗಿಡ ಹಾಕೊಂಡಿದ್ದಾರೆ. ಕಳೆದ 16 ವರ್ಷಗಳಿಂದಲೂ ಸಹಿತ ವ್ಯವಸಾಯ ಮಾಡ್ಕೊಂಡು ಬಂದಿರತಕ್ಕಂಥ ಭೂಮಿ. ಎರಡನೇದು, ಈ ಅಡ್ಡೇರಿ ಗ್ರಾಮಸ್ಥರು ಎಲ್ಲರೂ ಸಹಿತ ಮುಳುಗಡೆ ಆಗಿ ಬಂದವರು. ಇಲ್ಲಿ ಲಿಂಗನಮಕ್ಕಿ ಡ್ಯಾಮ್ ಮುಳುಗಡೆ ಆದಂಥ ಸಂದರ್ಭದಲ್ಲಿ ಮೂಗಿಮನೆನ ಹತ್ರ ಮೂಗಿಮನೆ ಅಂತ ಹೇಳಿ ಅಲ್ಲಿಂದ ಮುಳುಗಡೆಯಾಗಿ ಬಂದಂಥವ್ರು ಎಲ್ಲರೂ ಮುಳುಗಡೆಯಾಗಿ ಬಂದಿದ್ದಾರೆ. ಅರಣ್ಯ ಭೂಮಿ ಅಲ್ಲೋಗಿ ಕೂತಿದ್ದಾರೆ. ಇಲ್ಲಿವರೆಗೂ ಅವರಿಗೆ ಹಕ್ಕು ಸಿಗಲಿಲ್ಲ. ಆದರೆ ಅವರಿಗೆ ಹಕ್ಕನ್ನ ಎರಡನೇ ಹಂತದಲ್ಲಿ, ಮೊದಲನೇ ಹಂತದಲ್ಲಿ ಈಗ ಕಾದಿರ್ತಕ್ಕಂಥ 9,300 ಎಕರೆ ಏನಿದೆ ಕಾದಿರ್ತಕ್ಕಂಥ ಹಕ್ಕನ್ನ ಅದನ್ನ ಸರ್ವೆ ಆಗಿದೆ. ಎರಡನೇ ಹಂತದಲ್ಲಿ ಬಿ ಹಂತದಲ್ಲಿ ಎಲ್ಲೆಲ್ಲಿ ನಮ್ಮ ಮುಳುಗಡೆ ರೈತರು ಇದ್ದಾರೋ, ಎಲ್ಲೆಲ್ಲಿ ಅರಣ್ಯ ಪ್ರದೇಶದಲ್ಲಿ ಅವ್ರಿಗೆ ವಾಸ ಮಾಡ್ತಾ ಇದ್ದಾರೋ, ವ್ಯವಸಾಯ ಮಾಡ್ತಿದಾರೋ ಅದನ್ನೂ ಸಹಿತ ಸರ್ವೆ ಮಾಡುವಂಥದ್ದು ಜಂಟಿ ಸರ್ವೆ. ಯಾರು? ಕಂದಾಯ ಇಲಾಖೆಯವರು, ಅರಣ್ಯ ಅಧಿಕಾರಿಗಳು ಜಂಟಿ ಸರ್ವೆ ಮಾಡಿ ನಿಮ್ದು ಎಷ್ಟೆಷ್ಟು ನೀವು ಮಾಡಿದಿರಿ, ಎಲ್ಲೆಲ್ಲಿ ನಮ್ಮ ಮುಳುಗಡೆ ರೈತರು ಸಂತ್ರಸ್ತರು ಇದ್ದಾರೆ ಅಂತ ಹೇಳಿ ಸರ್ವೆ ಮಾಡಿದ್ದಾರೆ. ನಿಮ್ದು ಸರ್ವೆ ಮಾಡಿದಾರ 3 ತಿಂಗಳಿಂದ ಮಾಡಿರ್ಬೇಕಲ್ಲ. ಬಂದು ಮಾಡಿಲ್ಲ ಅಂದ್ರೆ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ಸಹಿತ ನೀವು ಮುಳುಗಡೆ ರೈತರಾಗಿರೋದ್ರಿಂದ ನಿಮಗೆ ಕಾನೂನು ರೀತಿಯಲ್ಲಿ ಹಕ್ಕುಗಳನ್ನ ಕೊಡೋದಕ್ಕೆ ಅವಕಾಶ ಇದೆ. ಮೂರನೇದಾಗಿ 3 ಎಕರೆ ಒಳಗಡೆ ಯಾರನ್ನೂ ಒಕ್ಕಲೆಬ್ಬಿಸಬಾರದು ಅಂತಕ್ಕಂಥದ್ದಿದೆ. ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ 3 ಎಕರೆ ಒಳಗೆ ಯಾರನ್ನು ಒಕ್ಕಲೆಬ್ಬಿಸಬಾರದು ಅನ್ನೋದಿದೆ. ಆಮೇಲೆ ಅರಣ್ಯ ಹಕ್ಕು ಸಮಿತಿಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥವು ಇದಾವೆ. ಅರಣ್ಯ ಹಕ್ಕು ಸಮಿತಿಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥವು ಇವೆಲ್ಲವೂ ಇದ್ದೂ ಸಹಿತ ರಾಜಕೀಯ ಒತ್ತಡಕ್ಕೆ, ಆಡಳಿತ ಪಕ್ಷದವರ ಒತ್ತಡಕ್ಕೆ ಒಳಗಾಗಿ 15 ಗುಂಟೆ ಜಾಗನ ಇವತ್ತು ಅಡಿಕೆ ಗಿಡ ನಟ್ಟಿರ್ತಕ್ಕಂಥದನ್ನ ಕಿತ್ತಣಿಯದಿದೆಯಲ್ಲ, ಮಧ್ಯ ಬಂದು ಕಿತ್ತು ಹಾಕೋದಿದೆಯಲ್ಲ, 100-120 ಅಡಿಕೆ ಗಿಡನ ಕಿತ್ತು ಹಾಕಿಲ್ಲ ಅಂತ ದೌರ್ಜನ್ಯ ಮಾಡಿರೋದಿದೆಯಲ್ಲ, ಯಾರಾದ್ರೂ ಅದನ್ನ ನೋಡಿದ್ರೆ, ಶಾಸಕರೇ ಹೇಳಿರ್ಲಿ, ಮಂತ್ರಿಗಳೇ ಹೇಳಿರ್ಲಿ, ನೋಡಿದ್ರೆ ಗೊತ್ತಾಗುತ್ತೆ ಇದು ಇವತ್ತಿಂದಲ್ಲ, ಹಿಂದಿನಿಂದನೂ ಸಹಿತ ವ್ಯವಸಾಯ ಮಾಡ್ಕೊಂಡು ಬಂದಿರತಕ್ಕಂಥ ಭೂಮಿ. ಇದನ್ನ ಕೀಳಬಾರ್ದು. ಅಕ್ಕಪಕ್ಕನೂ ಫಾರೆಸ್ಟೇ ಇರೋದು. ಇವ್ರದ್ದು ಮಾತ್ರ ಕಿತ್ತು ಹಾಕಿದ್ರೆ ದೌರ್ಜನ್ಯ ಆಗುತ್ತೆ, ಅನ್ಯಾಯ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ಬೇಕು. ಯಾರಿಗೆ? ಅರಣ್ಯಾಧಿಕಾರಿಗಳಿಗೆ ಅರ್ಥ ಆಗ್ಬೇಕು. ಅರ್ಥ ಆಗ್ಲಿಲ್ಲ ಅಂದ್ರೆ ಇವರು ಲೆಟರ್ ಎಲ್ಲಿ ನಮ್ಮನ್ನು ತೆಗೆದು ಹಾಕಿಬಿಡ್ತಾರೋ, ಎಲ್ಲಿ ನಮ್ಮನ್ನು ಕಿತ್ತು ಹಾಕಿಬಿಡ್ತಾರೋ ಅನ್ನೋ ಭಯದಲ್ಲಿ ಇರೋ ಅಂತದ್ದು ಅವಶ್ಯಕತೆ ಇಲ್ಲ. ಅವ್ರು ಇವತ್ತು ಸ್ಪಷ್ಟಪಡಿಸ್ಬೇಕು. DFR ಸ್ಪಾಟ್ ವಿಸಿಟ್ ಮಾಡಬೇಕು, ಸತ್ಯನ ನೋಡ್ಬೇಕು. ಸತ್ಯದ ಆಧಾರದ ಮೇಲೆ ಯಾರು ಇವತ್ತು ದೌರ್ಜನ್ಯ ಎಸಗಿದ್ದಾರೆ ಅವರನ್ನ ಕೆಲಸದಿಂದ, ಸೇವೆಯಿಂದ ತೆಗೆದು ಹಾಕ್ಬೇಕು. ತೆಗೆದು ಹಾಕಲ್ದಿದ್ರೆ ಮುಂದಿನ ದಿವಸದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಅರಣ್ಯ ಇಲ್ಲಿಯ ಆಫೀಸನ್ನ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಮೇಲಿರ್ತಕ್ಕಂಥ ಅಧಿಕಾರಿಗಳು ಅವಕಾಶವನ್ನ ಮಾಡಿಕೊಡಬಾರದು. ತಕ್ಷಣದಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ತಾವು ಏನಿದೆ ACF ಇದ್ರಿ, ತಾವು DF ಇದ್ರಿ, ತಕ್ಷಣದಲ್ಲಿ ಸ್ಪಾಟ್ ವಿಸಿಟ್ ಅನ್ನ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತೇವೆ.